ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ಮಾಡಿದ್ದೆ. ಇದರಲ್ಲಿ ಹೇಳಿದ್ದೆ ಗ್ರೀನ್ ಸ್ಕ್ರೀನ್ ಬಳಸಿ ಶಾರ್ಟ್ ವಿಡಿಯೋ ಕ್ರಿಯೇಟ್ ಮಾಡೋದು ಹೇಗೆ ಅಂತ. ವಿಡಿಯೋ ಬೇಕು ಅಂದರೆ ಹೇಳಿ, ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ವಿಡಿಯೋ ಮಾಡಿ ಅಂತ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಗ್ರೀನ್ ಸ್ಕ್ರೀನ್ ಬಳಸಿ ಶಾರ್ಟ್ ವಿಡಿಯೋ ಕ್ರಿಯೇಟ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಹಾಗೆ ಟೈಟಲ್, ಟ್ಯಾಗ್, ಡಿಸ್ಕ್ರಿಪ್ಷನ್ ಹಾಕೋದು ಕೂಡ ಇಲ್ಲಿ ನಾವು ನೋಡೋಣ. ಸೊ ಅದಕ್ಕಾಗಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ. ವಿಡಿಯೋ ಸ್ಕಿಪ್ ಮಾಡುತ್ತೆ, ವಿಡಿಯೋ ಮಾತ್ರ ಪೂರ್ತಿ ನೋಡಿ. ಯಾವ ರೀತಿ ಮಾಡಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಒಂದೊಂದು ಸ್ಟೆಪ್ಪನ್ನು ನಾನು ಮಾಡಿ ತೋರಿಸಿದ್ದೀನಿ. ಸೊ ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಇದು ಮಾಡಬೇಕು ಅಂತ ಕೂಡ ಹೇಳಿನ ಈ ವಿಡಿಯೋ ಮಾಡಿದ್ದೀನಿ. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿ. ಕಂಪ್ಲೀಟ್ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಅದ್ರ ಜೊತೆ ನೀವು ಚಾನಲ್ ಕೂಡ ಗ್ರೋ ಮಾಡ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನೀವು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿ. ಓಪನ್ ಆದಮೇಲೆ ಇಲ್ಲಿ ಶಾರ್ಟ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ನಲ್ಲಿ ನಾವು ಸರ್ಚ್ ಮಾಡೋಣ ಫುಡ್ ಪ್ರೊಸೆಸಿಂಗ್ ಅಂತ. ಫುಡ್ ಪ್ರೊಸೆಸಿಂಗ್ ಬೇಡ, ಕುಕಿಂಗ್ ಪ್ರೊಸೆಸ್ ಅಂತ ಸರ್ಚ್ ಮಾಡೋಣ. ಕುಕಿಂಗ್ ಪ್ರೊಸೆಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು. ಕುಕಿಂಗ್ ಪ್ರೊಸೆಸ್ ಹಾಕಿ ಸರ್ಚ್ ನಾವು ಮಾಡೋಣ. ಈ ವಿಡಿಯೋ ಇಷ್ಟ ಆಯಿತು, ಇದನ್ನು ಸೆಲೆಕ್ಟ್ ಮಾಡೋಣ. ಓಕೆ, ಓಪನ್ ಆದಮೇಲೆ ಕಂಪ್ಲೀಟ್ ವಿಡಿಯೋ ನೀವು ಒಮ್ಮೆ ವಿಡಿಯೋ ನೋಡಬೇಕು. ಸ್ವಲ್ಪ ಹೊತ್ತು ಇದು ನೋಡೋಣ. ಅಂದರೆ ಇದರಲ್ಲಿ ಏನು ಬಳಕೆ ಮಾಡ್ತಿದ್ದಾರೆ ನೋಡಬೇಕು. ಸೊ ಇದು ನೋಡಿದರೆ ಇದರಲ್ಲಿ ಬಳಸಿದ ಐಟಮ್ ನಾವು ಕೂಡ ಹೇಳ್ಬೋದು. ಇಷ್ಟು ನೋಡಿದ ಮೇಲೆ ಇಲ್ಲಿ ರಿಮಿಕ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ 4 ಆಪ್ಷನ್ ಬರುತ್ತೆ. ಅದರಲ್ಲಿ ಗ್ರೀನ್ ಸ್ಕ್ರೀನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 15 ಸೆಕೆಂಡ್ ತೋರಿಸ್ತಿದೆ. ಇದನ್ನ ಟಚ್ ಮಾಡಿ, ಇದು 60 ಸೆಕೆಂಡ್ ಆಗುತ್ತೆ. ಹಾಗೆ ಕೆಳಗಡೆ ಟೈಮ್ ಲೈನ್ ತೋರಿಸುತ್ತೆ, ಇಲ್ಲಿ ಟಚ್ ಮಾಡಿ ಇದನ್ನ ಎಳಿಬೇಕು. ಈ ರೀತಿ ಡ್ರ್ಯಾಗ್ ಮಾಡಬೇಕು. ಹಾಗೆ ಇಲ್ಲಿ ಕೆಳಗಡೆ ಡನ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಸ್ವಲ್ಪ ಹೊತ್ತು ತಗೊಳುತ್ತೆ, ವೇಟ್ ಮಾಡಿ. ಈ ಪ್ರೊಸೆಸಿಂಗ್ ಎಷ್ಟೊತ್ತು ತಗೊಳುತ್ತೆ ಅನ್ನೋದು ನಮ್ಮ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಸೊ ಸ್ವಲ್ಪ ಹೊತ್ತು ನಾವು ಇಲ್ಲಿ ಕಾಯಬೇಕು. ಸ್ವಲ್ಪ ನಾವು ಕಾಯೋಣ. ಅದಾದ್ಮೇಲೆ ಪ್ರೊಸೆಸಿಂಗ್ ಮುಗೀತು ಅಂದರೆ ಫಸ್ಟ್ ನಾವು ನಮ್ಮ ಮೊಬೈಲ್ ವ್ಯಾಲ್ಯೂಮ್ ಕಡಿಮೆ ಮಾಡಬೇಕು. ಸುಮ್ಮನೆ ಜಸ್ಟ್ 1% ಅಷ್ಟೇ ಇಡಿ, ಸಾಕು. ಆಮೇಲೆ ಇಲ್ಲಿ ಕ್ಯಾಮ್ರಾ ಫ್ಲಿಪ್ ಮಾಡೋ ಆಪ್ಷನ್ ಇದೆ, ಇದನ್ನ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೋಡಿ, ನಮ್ಮ ಹಿಂದಿನ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿ ನಾವು ಅಷ್ಟೇ ಕಾಣ್ತೀವಿ. ಸೊ ಇದನ್ನ ನಾವು ಜೂಮ್ ಔಟ್, ಜೂಮ್ ಇನ್ ಮಾಡಿ, ಚಿಕ್ಕದು ಮಾಡಿ, ಕಾರ್ನರ್ ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡೋಣ. ಇಷ್ಟು ಮಾಡಿ ಈಗ ಮೊದಲು ಈ ಮೈಕ್ ಆಫ್ ಇದೆ, ಆನ್ ಮಾಡೋಣ. ಆನ್ ಮಾಡಿ ನೀವು ನಿಮ್ಮ ಹತ್ರ ಇರೋ ಹೆಡ್ಫೋನ್ ಮೊಬೈಲ್ಗೆ ಕನೆಕ್ಟ್ ಮಾಡಿ, ಆಗ ನೀವು ಮಾತಾಡಿದ್ದು ಕೇಳಿಸುತ್ತೆ. ಅದಕ್ಕೆ ಹೆಡ್ಫೋನ್ ಅನ್ನ ನಿಮ್ಮ ಕಿವಿಗೆ ಹಾಕಿ ಕನೆಕ್ಟ್ ಮಾಡ್ಕೊಳ್ಳಿ. ಈ ರಿಕಾರ್ಡಿಂಗ್ ಬಟನ್ ಒತ್ತಿ. ರಿಕಾರ್ಡಿಂಗ್ ಸ್ಟಾರ್ಟ್ ಆದಮೇಲೆ ನೀವು ನಿಮ್ಮ ಧ್ವನಿಯಲ್ಲಿ ಇದರಲ್ಲಿ ಬಳಸ್ತಿರೋ ಒಂದೊಂದು ಐಟಮ್ ಬಗ್ಗೆ ಹೇಳಿ. ಅಂದರೆ ಇದರಲ್ಲಿ ಏನೇನು ಹಾಕಬೇಕು ಅನ್ನೋದು ಒಂದು ಸ್ವಲ್ಪ ಹೇಳ್ತಾ ಹೋಗಿ ವಿಡಿಯೋದಲ್ಲಿ. ಅದನ್ನು ರೆಕಾರ್ಡ್ ಮಾಡಿ. ಹೇಳ್ತಾ ಹೋದಂಗೆ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಕಂಪ್ಲೀಟ್ ಆದಮೇಲೆ ಮತ್ತೆ ಪ್ರೊಸೆಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡೋಣ, ವೇಟ್ ಮಾಡಿ. ಪ್ರೊಸೆಸಿಂಗ್ ಆದಮೇಲೆ ಇಲ್ಲಿ ಒಂದು ರೈಟ್ ಮಾರ್ಕ್ ಬಂದು ಬಿಡುತ್ತೆ, ಇದನ್ನ ಕ್ಲಿಕ್ ಮಾಡಿ. ಈಗ ನೀವು ಮಾತಾಡಿ ರೆಡಿ ಮಾಡಿದ ವಿಡಿಯೋ ನಿಮಗೆ ಕಾಣುತ್ತೆ. ಒಮ್ಮೆ ಕಂಪ್ಲೀಟ್ ನೋಡಿ, ಸರಿ ಇದ್ರೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಆಡ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಪೆನ್ಸಿಲ್ ಐಕಾನ್ ಇದೆ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ವಿಡಿಯೋದಲ್ಲಿ ಯಾವ ಪಾರ್ಟ್ ಚೆನ್ನಾಗಿದೆ ಅದನ್ನ ನೋಡಿ ಥಂಬ್ನೇಲ್ ಸೆಟ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಟೈಟಲ್ ಹಾಗೆ ತಪ್ಪದೆ ಹ್ಯಾಶ್ ಟ್ಯಾಗ್ ಹಾಕಿ. ಹ್ಯಾಶ್ ಟ್ಯಾಗ್ ಹಾಕಬೇಕಾದ್ರೆ ಶಾರ್ಟ್ಸ್, ವೈಟಿ ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸ್ ಹಾಕಿ. ಇದೆಲ್ಲ ಹಾಕಿದ ಮೇಲೆ ಇಲ್ಲಿ ಅಪ್ಲೋಡ್ ಶಾರ್ಟ್ ಅಂತ ಇದೆ, ಇದನ್ನ ನೀವು
ಕ್ಲಿಕ್ ಮಾಡಿ. ಶಾರ್ಟ್ ಅಪ್ಲೋಡ್ ಆಗಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಮೇಲೆ ನೋಡಿ. ಈಗ ಏನು ಮಾಡಿ, ನಿಮ್ಮ ಮೊಬೈಲ್ ಸೆಂಟರ್ ಬಟನ್ ಒತ್ತಿ. ಈಗ YT ಸ್ಟುಡಿಯೋ ಮತ್ತೆ ಓಪನ್ ಮಾಡಿ. ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಅಪ್ಲೋಡ್ ಮಾಡಿದ ಶಾರ್ಟ್ ಇಲ್ಲಿ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಆಡ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಇಲ್ಲಿ ನಿಮ್ಮ ವಿಡಿಯೋಗೆ ಹಾಕಿದ ಟೈಟಲ್ ಏನಿದೆ ಅದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಇಲ್ಲಿಯೂ ಶಾರ್ಟ್ಸ್, YT ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸ್ ಈ ಟ್ಯಾಗ್ಸ್ ಮರೆಯದೆ ಹಾಕಬೇಕು. ಇದಾದ್ಮೇಲೆ ಬ್ಯಾಕ್ ಬಂದು ಇಲ್ಲಿ ಟ್ಯಾಗ್ಸ್ ಅಂತ ಇದೆ. ಇಲ್ಲಿಯೂ ಶಾರ್ಟ್ಸ್, YT ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸ್ ಈ ಟ್ಯಾಗ್ಸ್ ಮರೆಯದೆ ನೀವು ಇಲ್ಲಿ ಹಾಕಬೇಕು. ಇದೆಲ್ಲ ಹಾಕಿದ ಮೇಲೆ ಬ್ಯಾಕ್ ಬಂದು ಇಲ್ಲಿ ಸೇವ್ ಅಂತ ಇದೆ. ಸೇವ್ ಮಾಡಿದರೆ ಆಯಿತು, ನಿಮ್ಮ ಶಾರ್ಟ್ಸ್ ಕಂಪ್ಲೀಟ್ ಆಗಿ ರೆಡಿ ಆಯಿತು. ಸೊ ಹೀಗೆ ನೀವು ಒಂದು ಒಳ್ಳೆ ಶಾರ್ಟ್ ಗ್ರೀನ್ ಸ್ಕ್ರೀನ್ ಬಳಸಿ ಮಾಡ್ಬೋದು ಸ್ನೇಹಿತರೆ. ಇದರಿಂದ ನೀವು ನಿಮ್ಮ ವಿಡಿಯೋದ ಮೇಲೆ, ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಅನ್ನ ತರಬಹುದು. ಸಬ್ಸ್ಕ್ರೈಬರ್ಸ್ ಬಂದರೆ ವ್ಯೂಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಒಳ್ಳೆ ಟ್ರಿಕ್ ಇದೆ. ಇದನ್ನು ನೀವು ಬಳಸಿ ನಿಮ್ಮ ಚಾನಲ್ ಗ್ರೋ ಮಾಡ್ಕೋಬಹುದು. ಸೊ ಅದು ಇದು ಅಲ್ಲಿ ಇಲ್ಲಿ ಮಾಡೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಏನೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು. ಸೊ ಇದನ್ನು ಮಾಡಿ ಒಮ್ಮೆ ಟ್ರೈ ಮಾಡಿ. ಏನಾದರೂ ಡಿಫಿಕಲ್ಟೀಸ್ ಇದ್ದರೆ, ಏನಾದರೂ ಇಶ್ಯೂ ಆಗ್ತಾ ಇದ್ರೆ, ಏನಾದರೂ ತೊಂದರೆ ಆಗ್ತಾ ಇದ್ರೆ ಮತ್ತೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಿಮಗೆ ಯಾವುದ್ರ ಮೇಲೆ ವಿಡಿಯೋ ಬೇಕು ಅದು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.